ಅಮೆರಿಕ ಇಸ್ರೇಲ್ ಸೇನೆಗಳು ಈಗಲೂ ಕೂಡ ಇರಾನ್ ಮೇಲಿನ ದಾಳಿಯನ್ನು ಮುಂದುವರೆಸಿವೆ. ಅಮೆರಿಕ ದಾಳಿಯಿಂದ ಇರಾನ್ನಲ್ಲಿ 106 ಮಂದಿ ಸಾವನ್ನಪ್ಪಿದ್ದಾರೆ. ವಿಶ್ವಕ್ಕೆ ಶಾಂತಿಯ ಪಾಠ ಮಾಡೋ ಟ್ರಂಪ್ ಶಾಲಾ ಮಕ್ಕಳನ್ನು ಕೂಡ ಬಲಿ ಪಡೆದಿದ್ದಾರೆ. ಅಮೆರಿಕ ದಾಳಿಯಿಂದ ಇರಾನ್ನಲ್ಲಿ ರಕ್ತದೋಕುಳಿ, ಬರೋಬ್ಬರಿ 787 ಜನ ಸಾವು, ಹೆಚ್ಚುತ್ತಲೇ ಇದೆ ಸಂಖ್ಯೆ. ನಾನು ಒಂದೇ ವರ್ಷದಲ್ಲಿ 8 ಯುದ್ಧಗಳನ್ನ ನಿಲ್ಲಿಸಿದ್ದೇನೆ, ಜಗತ್ತಿನಲ್ಲಿ ಶಾಂತಿ ತಂದಿದ್ದೇನೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪದೇ ಪದೇ ಹೇಳೋದನ್ನ ನೀವು ಕೇಳೇ ಇರ್ತೀರಿ. ಆದ್ರೆ ಇದೇ ಅವಧಿಯಲ್ಲಿ ಅದೇ ಟ್ರಂಪ್ ಬರೋಬ್ಬರಿ 7 ದೇಶಗಳ ಮೇಲೆ ದಾಳಿ ಮಾಡಿಸಿದ್ದಾರೆ. ಅದಕ್ಕೆ ತಾಜಾ ಉದಾಹರಣೆ ಇರಾನ್. ಇರಾನ್ ಇಸ್ರೇಲ್ ಯುಎಸ್ ಯುದ್ಧವು ತನ್ನ 4ನೇ ದಿನಕ್ಕೆ ಪ್ರವೇಶಿಸಿದ್ದು ಮಧ್ಯಪ್ರಾಚ್ಯಾದ್ಯಂತ ಸಾವು ನೋವುಗಳು, ಇಂಧನ ಮೂಲಸೌಕರ್ಯ, ರಾಜತಾಂತ್ರಿಕ ಸಂಕೀರ್ಣಗಳು ಮತ್ತು ನಾಗರಿಕ ಪ್ರದೇಶಗಳ ಮೇಲೆ ಹೊಸ ದಾಳಿಗಳು ನಡೆದಿವೆ. ಶಾಲಾ ಮಕ್ಕಳು ಶಿಕ್ಷಕರನ್ನ ಕೊಂದ ಅಮೆರಿಕ. ಇಸ್ರೇಲ್ ಅಮೆರಿಕ ದಾಳಿಯಿಂದ ಇರಾನ್ನಲ್ಲಿ 170 ವಿದ್ಯಾರ್ಥಿಗಳು, ಶಿಕ್ಷಕರು ಸಾವನ್ನಪ್ಪಿದ್ದಾರೆ. ಶಾಲೆಗಳ ಮೇಲೆಯೇ ಇಸ್ರೇಲ್ ಅಮೆರಿಕ ದಾಳಿ ನಡೆಸಿದ್ದರಿಂದ ವಿದ್ಯಾರ್ಥಿಗಳು, ಶಿಕ್ಷಕರು ಮೃತಪಟ್ಟಿದ್ದಾರೆ. ಇದುವರೆಗೆ ಇಸ್ರೇಲ್ ಅಮೆರಿಕ ದಾಳಿಯಿಂದ ಇರಾನ್ನಲ್ಲಿ 787 ಮಂದಿ ಸಾವನ್ನಪ್ಪಿದ್ದಾರೆ. ಲೆಬನಾನ್ನಲ್ಲಿ 60 ಮಂದಿ ಸಾವನ್ನಪ್ಪಿದ್ದಾರೆ. ಅಮೆರಿಕದ 6 ಮಂದಿ ಸೈನಿಕರು ಸಾವನ್ನಪ್ಪಿದ್ದಾರೆ. ಇಸ್ರೇಲ್ನಲ್ಲಿ 10-12 ಮಂದಿ ಸಾವನ್ನಪ್ಪಿದ್ದಾರೆ. ನಿನ್ನೆ ಹೊರ್ಮುಜ್ ಜಲಸಂಧಿಯನ್ನ ಕೇವಲ 2 ತೈಲ ಟ್ಯಾಂಕರ್ ಮಾತ್ರ ದಾಟಿವೆ. ಉಳಿದಂತೆ ಯಾವುದೇ ತೈಲ ಹಡಗುಗಳು ಹೊರ್ಮುಜ್ ಜಲಸಂಧಿ ದಾಟಲು ಇರಾನ್ ಅವಕಾಶ ಕೊಡುತ್ತಿಲ್ಲ. ಇರಾನ್ನ ವಾಯುಪಡೆ ಮತ್ತು ನೌಕಾಪಡೆ ನಾಶವಾಗಿದೆ. ಇರಾನ್ನ ಸುಪ್ರೀಂ ಲೀಡರ್ ಅಯತೊಲ್ಲಾ ಅಲಿ ಖಮೇನಿಯಿಂದ ಹಿಡಿದು ಬಹುತೇಕ ಇರಾನ್ನ ಎಲ್ಲಾ ನಾಯಕರನ್ನ ಹತ್ಯೆ ಮಾಡಲಾಗಿದೆ. ಹೀಗಾಗಿ ತನ್ನಿಂದ ತಾನಾಗಿ ಯುದ್ಧ ನಿಲ್ಲುತ್ತದೆ ಎಂದು ಟ್ರಂಪ್ ಹೇಳ್ತಿದ್ದಾರೆ. ಆದ್ರೆ ಇರಾನ್ ಶಕ್ತಿ ನೋಡಿದ್ರೆ ಈ ಯುದ್ಧ ಮುಂದುವರಿಯೋದು ಪಕ್ಕಾ ಆಗಿದೆ. ಅಮೆರಿಕ ಇಸ್ರೇಲ್ ಸೇನೆಗಳು ಈಗಲೂ ಕೂಡ ಇರಾನ್ ಮೇಲಿನ ದಾಳಿಯನ್ನು ಮುಂದುವರೆಸಿವೆ. ಅಮೆರಿಕ ದಾಳಿಯಿಂದ ಇರಾನ್ನಲ್ಲಿ 106 ಮಂದಿ ಸಾವನ್ನಪ್ಪಿದ್ದಾರೆ. ವಿಶ್ವಕ್ಕೆ ಶಾಂತಿಯ ಪಾಠ ಮಾಡೋ ಟ್ರಂಪ್ ಶಾಲಾ ಮಕ್ಕಳನ್ನು ಕೂಡ ಬಲಿ ಪಡೆದಿದ್ದಾರೆ. ಅಮೆರಿಕ ದಾಳಿಯಿಂದ ಇರಾನ್ನಲ್ಲಿ ರಕ್ತದೋಕುಳಿ, ಬರೋಬ್ಬರಿ 787 ಜನ ಸಾವು, ಹೆಚ್ಚುತ್ತಲೇ ಇದೆ ಸಂಖ್ಯೆ. ನಾನು ಒಂದೇ ವರ್ಷದಲ್ಲಿ 8 ಯುದ್ಧಗಳನ್ನ ನಿಲ್ಲಿಸಿದ್ದೇನೆ, ಜಗತ್ತಿನಲ್ಲಿ ಶಾಂತಿ ತಂದಿದ್ದೇನೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪದೇ ಪದೇ ಹೇಳೋದನ್ನ ನೀವು ಕೇಳೇ ಇರ್ತೀರಿ. ಆದ್ರೆ ಇದೇ ಅವಧಿಯಲ್ಲಿ ಅದೇ ಟ್ರಂಪ್ ಬರೋಬ್ಬರಿ 7 ದೇಶಗಳ ಮೇಲೆ ದಾಳಿ ಮಾಡಿಸಿದ್ದಾರೆ. ಅದಕ್ಕೆ ತಾಜಾ ಉದಾಹರಣೆ ಇರಾನ್. ಇರಾನ್ ಇಸ್ರೇಲ್ ಯುಎಸ್ ಯುದ್ಧವು ತನ್ನ 4ನೇ ದಿನಕ್ಕೆ ಪ್ರವೇಶಿಸಿದ್ದು ಮಧ್ಯಪ್ರಾಚ್ಯಾದ್ಯಂತ ಸಾವು ನೋವುಗಳು, ಇಂಧನ ಮೂಲಸೌಕರ್ಯ, ರಾಜತಾಂತ್ರಿಕ ಸಂಕೀರ್ಣಗಳು ಮತ್ತು ನಾಗರಿಕ ಪ್ರದೇಶಗಳ ಮೇಲೆ ಹೊಸ ದಾಳಿಗಳು ನಡೆದಿವೆ. ಶಾಲಾ ಮಕ್ಕಳು ಶಿಕ್ಷಕರನ್ನ ಕೊಂದ ಅಮೆರಿಕ. ಇಸ್ರೇಲ್ ಅಮೆರಿಕ ದಾಳಿಯಿಂದ ಇರಾನ್ನಲ್ಲಿ 170 ವಿದ್ಯಾರ್ಥಿಗಳು, ಶಿಕ್ಷಕರು ಸಾವನ್ನಪ್ಪಿದ್ದಾರೆ. ಶಾಲೆಗಳ ಮೇಲೆಯೇ ಇಸ್ರೇಲ್ ಅಮೆರಿಕ ದಾಳಿ ನಡೆಸಿದ್ದರಿಂದ ವಿದ್ಯಾರ್ಥಿಗಳು, ಶಿಕ್ಷಕರು ಮೃತಪಟ್ಟಿದ್ದಾರೆ. ಇದುವರೆಗೆ ಇಸ್ರೇಲ್ ಅಮೆರಿಕ ದಾಳಿಯಿಂದ ಇರಾನ್ನಲ್ಲಿ 787 ಮಂದಿ ಸಾವನ್ನಪ್ಪಿದ್ದಾರೆ. ಲೆಬನಾನ್ನಲ್ಲಿ 60 ಮಂದಿ ಸಾವನ್ನಪ್ಪಿದ್ದಾರೆ. ಅಮೆರಿಕದ 6 ಮಂದಿ ಸೈನಿಕರು ಸಾವನ್ನಪ್ಪಿದ್ದಾರೆ. ಇಸ್ರೇಲ್ನಲ್ಲಿ 10-12 ಮಂದಿ ಸಾವನ್ನಪ್ಪಿದ್ದಾರೆ. ನಿನ್ನೆ ಹೊರ್ಮುಜ್ ಜಲಸಂಧಿಯನ್ನ ಕೇವಲ 2 ತೈಲ ಟ್ಯಾಂಕರ್ ಮಾತ್ರ ದಾಟಿವೆ. ಉಳಿದಂತೆ ಯಾವುದೇ ತೈಲ ಹಡಗುಗಳು ಹೊರ್ಮುಜ್ ಜಲಸಂಧಿ ದಾಟಲು ಇರಾನ್ ಅವಕಾಶ ಕೊಡುತ್ತಿಲ್ಲ.
ಇರಾನ್ನ ವಾಯುಪಡೆ ಮತ್ತು ನೌಕಾಪಡೆ ನಾಶವಾಗಿದೆ. ಇರಾನ್ನ ಸುಪ್ರೀಂ ಲೀಡರ್ ಅಯತೊಲ್ಲಾ ಅಲಿ ಖಮೇನಿಯಿಂದ ಹಿಡಿದು ಬಹುತೇಕ ಇರಾನ್ನ ಎಲ್ಲಾ ನಾಯಕರನ್ನ ಹತ್ಯೆ ಮಾಡಲಾಗಿದೆ. ಹೀಗಾಗಿ ತನ್ನಿಂದ ತಾನಾಗಿ ಯುದ್ಧ ನಿಲ್ಲುತ್ತದೆ ಎಂದು ಟ್ರಂಪ್ ಹೇಳ್ತಿದ್ದಾರೆ. ಆದ್ರೆ ಇರಾನ್ ಶಕ್ತಿ ನೋಡಿದ್ರೆ ಈ ಯುದ್ಧ ಮುಂದುವರಿಯುವುದು ಪಕ್ಕಾ ಆಗಿದೆ. ಅಮೆರಿಕ ಇಸ್ರೇಲ್ ಸೇನೆಗಳು ಈಗಲೂ ಕೂಡ ಇರಾನ್ ಮೇಲಿನ ದಾಳಿಯನ್ನು ಮುಂದುವರೆಸಿವೆ. ಅಮೆರಿಕ ದಾಳಿಯಿಂದ ಇರಾನ್ನಲ್ಲಿ 100 ಮಂದಿ ಸಾವನ್ನಪ್ಪಿದ್ದಾರೆ. ವಿಶ್ವಕ್ಕೆ ಶಾಂತಿಯ ಪಾಠ ಮಾಡೋ ಟ್ರಂಪ್ ಶಾಲಾ ಮಕ್ಕಳನ್ನು ಕೂಡ ಬಲಿ ಪಡೆದಿದ್ದಾರೆ. ಅಮೆರಿಕ ದಾಳಿಯಿಂದ ಇರಾನ್ನಲ್ಲಿ ರಕ್ತದೋಕುಳಿ. ಬರೋಬ್ಬರಿ 787 ಜನ ಸಾವು, ಹೆಚ್ಚುತ್ತಲೇ ಇದೆ ಸಂಖ್ಯೆ. ನಾನು ಒಂದೇ ವರ್ಷದಲ್ಲಿ 8 ಯುದ್ಧಗಳನ್ನ ನಿಲ್ಲಿಸಿದ್ದೆ, ಜಗತ್ತಿನಲ್ಲಿ ಶಾಂತಿ ತಂದಿದ್ದೇನೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪದೇ ಪದೇ ಹೇಳೋದನ್ನ ನೀವು ಕೇಳೇ ಇರ್ತೀರಿ. ಆದ್ರೆ ಇದೇ ಅವಧಿಯಲ್ಲಿ ಅದೇ ಟ್ರಂಪ್ ಬರೋಬ್ಬರಿ 7 ದೇಶಗಳ ಮೇಲೆ ದಾಳಿ ಮಾಡಿಸಿದ್ದಾರೆ. ಅದಕ್ಕೆ ತಾಜಾ ಉದಾಹರಣೆ ಇರಾನ್. ಇರಾನ್ ಇಸ್ರೇಲ್ ಯುಎಸ್ ಯುದ್ಧವು ತನ್ನ 4ನೇ ದಿನಕ್ಕೆ ಪ್ರವೇಶಿಸಿದ್ದು ಮಧ್ಯಪ್ರಾಚ್ಯಾದ್ಯಂತ ಸಾವು ನೋವುಗಳು, ಇಂಧನ ಮೂಲಸೌಕರ್ಯ, ರಾಜತಾಂತ್ರಿಕ ಸಂಕೀರ್ಣಗಳು ಮತ್ತು ನಾಗರಿಕ ಪ್ರದೇಶಗಳ ಮೇಲೆ ಹೊಸ ದಾಳಿಗಳು ನಡೆದಿವೆ. ಶಾಲಾ ಮಕ್ಕಳು ಶಿಕ್ಷಕರನ್ನ ಕೊಂದ ಅಮೆರಿಕ. ಇಸ್ರೇಲ್ ಅಮೆರಿಕ ದಾಳಿಯಿಂದ ಇರಾನ್ನಲ್ಲಿ 170 ವಿದ್ಯಾರ್ಥಿಗಳು, ಶಿಕ್ಷಕರು ಸಾವನ್ನಪ್ಪಿದ್ದಾರೆ. ಶಾಲೆಗಳ ಮೇಲೆಯೇ ಇಸ್ರೇಲ್ ಅಮೆರಿಕ ದಾಳಿ ನಡೆಸಿದ್ದರಿಂದ ವಿದ್ಯಾರ್ಥಿಗಳು, ಶಿಕ್ಷಕರು ಮೃತಪಟ್ಟಿದ್ದಾರೆ. ಇದುವರೆಗೆ ಇಸ್ರೇಲ್ ಅಮೆರಿಕ ದಾಳಿಯಿಂದ ಇರಾನ್ನಲ್ಲಿ 787 ಮಂದಿ ಸಾವನ್ನಪ್ಪಿದ್ದಾರೆ. ಲೆಬನಾನ್ನಲ್ಲಿ 60 ಮಂದಿ ಸಾವನ್ನಪ್ಪಿದ್ದಾರೆ. ಅಮೆರಿಕದ 6 ಮಂದಿ ಸೈನಿಕರು ಸಾವನ್ನಪ್ಪಿದ್ದಾರೆ. ಇಸ್ರೇಲ್ನಲ್ಲಿ 10-12 ಮಂದಿ ಸಾವನ್ನಪ್ಪಿದ್ದಾರೆ. ನಿನ್ನೆ ಹೊರ್ಮುಜ್ ಜಲಸಂಧಿಯನ್ನ ಕೇವಲ 2 ತೈಲ ಟ್ಯಾಂಕರ್ ಮಾತ್ರ ದಾಟಿವೆ. ಉಳಿದಂತೆ ಯಾವುದೇ ತೈಲ ಹಡಗುಗಳು ಹೊರ್ಮುಜ್ ಜಲಸಂಧಿ ದಾಟಲು ಇರಾನ್ ಅವಕಾಶ ಕೊಡುತ್ತಿಲ್ಲ. ಇರಾನ್ನ ವಾಯುಪಡೆ ಮತ್ತು ನೌಕಾಪಡೆ ನಾಶವಾಗಿದೆ. ಇರಾನ್ನ ಸುಪ್ರೀಂ ಲೀಡರ್ ಅಯತೊಲ್ಲಾ ಅಲಿ ಖಮೇನಿಯಿಂದ ಹಿಡಿದು ಬಹುತೇಕ ಇರಾನ್ನ ಎಲ್ಲಾ ನಾಯಕರನ್ನ ಹತ್ಯೆ ಮಾಡಲಾಗಿದೆ. ಹೀಗಾಗಿ ತನ್ನಿಂದ ತಾನಾಗಿ ಯುದ್ಧ ನಿಲ್ಲುತ್ತದೆ ಎಂದು ಟ್ರಂಪ್ ಹೇಳ್ತಿದ್ದಾರೆ. ಆದ್ರೆ ಇರಾನ್ ಶಕ್ತಿ ನೋಡಿದ್ರೆ ಈ ಯುದ್ಧ ಮುಂದುವರಿಯುವುದು ಪಕ್ಕಾ ಆಗಿದೆ. ಅಮೆರಿಕ ಇಸ್ರೇಲ್ ಸೇನೆಗಳು ಈಗಲೂ ಕೂಡ ಇರಾನ್ ಮೇಲಿನ ದಾಳಿಯನ್ನು ಮುಂದುವರೆಸಿವೆ. ಅಮೆರಿಕ ದಾಳಿಯಿಂದ ಇರಾನ್ನಲ್ಲಿ 100 ಮಂದಿ ಸಾವನ್ನಪ್ಪಿದ್ದಾರೆ. ವಿಶ್ವಕ್ಕೆ ಶಾಂತಿಯ ಪಾಠ ಮಾಡೋ ಟ್ರಂಪ್ ಶಾಲಾ ಮಕ್ಕಳನ್ನು ಕೂಡ ಬಲಿ ಪಡೆದಿದ್ದಾರೆ. ಅಮೆರಿಕ ದಾಳಿಯಿಂದ ಇರಾನ್ನಲ್ಲಿ ರಕ್ತದೋಕುಳಿ. ಬರೋಬ್ಬರಿ 787 ಜನ ಸಾವು, ಹೆಚ್ಚುತ್ತಲೇ ಇದೆ ಸಂಖ್ಯೆ. ನಾನು ಒಂದೇ ವರ್ಷದಲ್ಲಿ 8 ಯುದ್ಧಗಳನ್ನ ನಿಲ್ಲಿಸಿದ್ದೆ, ಜಗತ್ತಿನಲ್ಲಿ ಶಾಂತಿ ತಂದಿದ್ದೇನೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪದೇ ಪದೇ ಹೇಳೋದನ್ನ ನೀವು ಕೇಳೇ ಇರ್ತೀರಿ. ಆದ್ರೆ ಇದೇ ಅವಧಿಯಲ್ಲಿ ಅದೇ ಟ್ರಂಪ್ ಬರೋಬ್ಬರಿ 7 ದೇಶಗಳ ಮೇಲೆ ದಾಳಿ ಮಾಡಿಸಿದ್ದಾರೆ. ಅದಕ್ಕೆ ತಾಜಾ ಉದಾಹರಣೆ ಇರಾನ್. ಇರಾನ್ ಇಸ್ರೇಲ್ ಯುಎಸ್ ಯುದ್ಧವು ತನ್ನ 4ನೇ ದಿನಕ್ಕೆ ಪ್ರವೇಶಿಸಿದ್ದು ಮಧ್ಯಪ್ರಾಚ್ಯಾದ್ಯಂತ ಸಾವು ನೋವುಗಳು, ಇಂಧನ ಮೂಲಸೌಕರ್ಯ, ರಾಜತಾಂತ್ರಿಕ ಸಂಕೀರ್ಣಗಳು ಮತ್ತು ನಾಗರಿಕ ಪ್ರದೇಶಗಳ ಮೇಲೆ ಹೊಸ ದಾಳಿಗಳು ನಡೆದಿವೆ. ಶಾಲಾ ಮಕ್ಕಳು ಶಿಕ್ಷಕರನ್ನ ಕೊಂದ ಅಮೆರಿಕ. ಇಸ್ರೇಲ್ ಅಮೆರಿಕ ದಾಳಿಯಿಂದ ಇರಾನ್ನಲ್ಲಿ 170 ವಿದ್ಯಾರ್ಥಿಗಳು, ಶಿಕ್ಷಕರು ಸಾವನ್ನಪ್ಪಿದ್ದಾರೆ. ಶಾಲೆಗಳ ಮೇಲೆಯೇ ಇಸ್ರೇಲ್ ಅಮೆರಿಕ ದಾಳಿ ನಡೆಸಿದ್ದರಿಂದ ವಿದ್ಯಾರ್ಥಿಗಳು, ಶಿಕ್ಷಕರು ಮೃತಪಟ್ಟಿದ್ದಾರೆ. ಇದುವರೆಗೆ ಇಸ್ರೇಲ್ ಅಮೆರಿಕ ದಾಳಿಯಿಂದ ಇರಾನ್ನಲ್ಲಿ 787 ಮಂದಿ ಸಾವನ್ನಪ್ಪಿದ್ದಾರೆ. ಲೆಬನಾನ್ನಲ್ಲಿ 60 ಮಂದಿ ಸಾವನ್ನಪ್ಪಿದ್ದಾರೆ. ಅಮೆರಿಕದ 6 ಮಂದಿ ಸೈನಿಕರು ಸಾವನ್ನಪ್ಪಿದ್ದಾರೆ.
ಇಸ್ರೇಲ್ನಲ್ಲಿ 10-12 ಮಂದಿ ಸಾವನ್ನಪ್ಪಿದ್ದಾರೆ. ನಿನ್ನೆ ಹೊರ್ಮುಜ್ ಜಲಸಂಧಿಯನ್ನ ಕೇವಲ 2 ತೈಲ ಟ್ಯಾಂಕರ್ ಮಾತ್ರ ದಾಟಿವೆ. ಉಳಿದಂತೆ ಯಾವುದೇ ತೈಲ ಹಡಗುಗಳು ಹೊರ್ಮುಜ್ ಜಲಸಂಧಿ ದಾಟಲು ಇರಾನ್ ಅವಕಾಶ ಕೊಡುತ್ತಿಲ್ಲ. ಇರಾನ್ನ ವಾಯುಪಡೆ ಮತ್ತು ನೌಕಾಪಡೆ ನಾಶವಾಗಿದೆ. ಇರಾನ್ನ ಸುಪ್ರೀಂ ಲೀಡರ್ ಅಯತೊಲ್ಲಾ ಅಲಿ ಖಮೇನಿಯಿಂದ ಹಿಡಿದು ಬಹುತೇಕ ಇರಾನ್ನ ಎಲ್ಲಾ ನಾಯಕರನ್ನ ಹತ್ಯೆ ಮಾಡಲಾಗಿದೆ. ಹೀಗಾಗಿ ತನ್ನಿಂದ ತಾನಾಗಿ ಯುದ್ಧ ನಿಲ್ಲುತ್ತದೆ ಎಂದು ಟ್ರಂಪ್ ಹೇಳ್ತಿದ್ದಾರೆ. ಆದ್ರೆ ಇರಾನ್ ಶಕ್ತಿ ನೋಡಿದ್ರೆ ಈ ಯುದ್ಧ ಮುಂದುವರಿಯುವುದು ಪಕ್ಕಾ ಆಗಿದೆ.